ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಚಾಮರಾಜಪೇಟೆ ಈದ್ಗಾ ಮೈದಾನ ಮಾಲೀಕತ್ವ ವಿವಾದ ಸಂಬಂಧ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ವಿಚಾರಣೆ ನಡೆದಿದೆ. ಏಕಸದಸ್ಯ ಪೀಠದ ಮಧ್ಯಂತರ ಆದೇಶ ಪ್ರಶ್ನಿಸಿ ಸರ್ಕಾರ ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ನಡೆದಿದೆ. ಸರ್ಕಾರದ ಪರ ಎಜಿ ಪ್ರಭುಲಿಂಗ ನಾವದಗಿ ವಾದ ಮಂಡಿಸಿದ್ರು. ಎಲ್ಲಾ ಸಮುದಾಯದವರನ್ನ ಗೌರವಿಸಬೇಕಿದೆ. ಒಂದು ದಿನದ ಮಟ್ಟಿಗೆ ಗಣೇಶ ಕೂರಿಸಲು ಅರ್ಜಿಗಳಿವೆ. ಜನರ ಅರ್ಜಿಗಳನ್ನ ನಾವು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ಹೀಗಾಗಿ ಮಧ್ಯಂತರ ಆದೇಶ ರದ್ದುಗೊಳಿಸುವಂತೆ ಮನವಿ ಮಾಡಿದ್ರು. ವಕ್ಫ್ ಬೋರ್ಡ್ ಪರ ವಕೀಲ ಜಯಕುಮಾರ್ ಪಾಟೀಲ್ ವಾದ ಮಾಡಿ ಪಾಲಿಕೆಯೇ ಮೈದಾನದ ಜಾಗ ತಮ್ಮದು ಅಂತ ಆದೇಶ ಮಾಡಿಕೊಂಡಿದೆ. ಈ ಆದೇಶ ಕಾನೂನುಬದ್ಧವಾಗಿಲ್ಲ. ಸುಪ್ರೀಂ ಕೋರ್ಟ್ ವರ್ಷದಲ್ಲಿ 2 ಬಾರಿ ಪ್ರಾರ್ಥನೆಗೆ ಅವಕಾಶ ನೀಡಿದೆ. ಸುಪ್ರೀಂ ಆದೇಶದ ನಂತರ ಮೈದಾನ ವಕ್ಫ್ ಬೋರ್ಡ್ ಅನುಭೋಗದಲ್ಲಿ ಇದೆ ಅಂತ ಹೇಳಿದ್ರು. ವಾದ ಪ್ರತಿವಾದ ಆಲಿಸಿರುವ ಹೈಕೋರ್ಟ್ ವಿಭಾಗೀಯ ಪೀಠ ಇವರಿಗೆ ಚಿಕ್ಕ ಮಕ್ಕಳಿದ್ರು ಕೂಡ ಮನೆಯಿಂದನೇ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಮನೆಯಿಂದನೇ ಕ್ಯಾಂಡಲ್ ಮೇಕಿಂಗ್ ಬಿಸ್ನೆಸ್ ಮಾಡಿ. ನೀವು ಕಲಿಬೇಕಾ? ನೀವು ಮಾಡಬೇಕಾ? ಮತ್ತೆ ಆಗ್ತಡ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ತನ್ನ ಆದೇಶವನ್ನ ಶೀಘ್ರದಲ್ಲೇ ಪ್ರಕಟಿಸಲಿದೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶ ಪ್ರತಿಷ್ಠಾಪನೆಗೆ ಹಿಂದೂ ಸಂಘಟನೆಗಳ ನಾಯಕರು ಆಗ್ರಹಿಸಿದ್ದಾರೆ. ಅವಕಾಶ ನೀಡದೇ ಇದ್ದಲ್ಲಿ ಹೋರಾಟವನ್ನ ಮತ್ತಷ್ಟು ತೀವ್ರ ಮಾಡಲಿದ್ದೇವೆ ಅಂತ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಯೇ ತೀರ್ತೇವೆ, ಅನುಮತಿ ಕೊಡದಿದ್ರೆ ಮೈದಾನಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಷ್ಟ್ರಧ್ವಜ ಹಾರಿಸ್ತಾ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಅದು ಇದು ಇಂಟೆಲಿಜೆನ್ಸ್ ಅವಕಾಶ ಕೊಡದೇ ಇದ್ರೆ ಈ ಬಾರಿ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದು ನಿಶ್ಚಿತ. ಸಾವಿರಾರು ಜನ ನುಗ್ಗಬೇಕಾಗತ್ತೆ, ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ನೀವು ಗುಂಡು ಹೊಡೀರಿ, ಲಾಠಿ ಏಟ್ ಹಾಕಿರಿ, 144 ಹಾಕಿರಿ, ಅದನ್ನೆಲ್ಲವನ್ನು ಉಲ್ಲಂಘನೆ ಮಾಡಬೇಕು. ನಮ್ಮ ಹಕ್ಕಿರಿ ಇದು. ನಮ್ಮ ಹಕ್ಕಿಗೆ ನೀವು ಅಡ್ಡಿ ಬರುವಂಥವ್ರು ಯಾರು? ಸೊ ಹಾಗಾದ್ರೆ ನಾವು ಮುಂದಿನ ಹೆಜ್ಜೆನೂ ಇಡಬೇಕಾಗತ್ತೆ. ನಾಳೆ ಅವ್ರ ನಮಾಜ್ಗೂ ಕೂಡ ನಾವು ಅಡ್ಡಿ ಮಾಡಬೇಕಾಗತ್ತೆ. ಹಾಗಾದ್ರೆ ಯಾರಿನ ತೊಂದರೆ? ಯಾಕೆ ತೊಂದರೆ? ಸೊ ನಾವು ಪ್ರತಿಷ್ಠಾಪನೆ ಮಾಡೋದು ನಿಶ್ಚಿತ. ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಬಿಜೆಪಿ ನಾಯಕರ ಸಂಪರ್ಕ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿದೆ. ಕೆಎಚ್ ಮುನಿಯಪ್ಪಗೆ ಕರೆ ಮಾಡಿದ ರಣದೀಪ್ ಸುರ್ಜೇವಾಲಾ ಮಾತುಕತೆ ನಡೆಸಿದ್ದಾರೆ. ಪಕ್ಷ ಬಿಡುವ ನಿರ್ಧಾರ ಮಾಡಬೇಡಿ, ಪಕ್ಷ ಯಾವತ್ತೂ ನಿಮ್ಮನ್ನ ಕಡೆಗಣಿಸಿಲ್ಲ, ಪಕ್ಷದ ಕಾರ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ಶೀಘ್ರದಲ್ಲೇ ನಿಮಗೆ ಉನ್ನತ ಸ್ಥಾನಮಾನ ನೀಡುತ್ತೇವೆ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಕೆಎಚ್ ಮುನಿಯಪ್ಪ ರಿಯಾಕ್ಟ್ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷ ಬಿಡುವ ಪ್ರಶ್ನೆಯೇ ಇಲ್ಲ, ಪಕ್ಷದಲ್ಲಿ ಸಕ್ರಿಯವಾಗಿಯೇ ಇದ್ದೇನೆ. ಡಿಕೆ ಶಿವಕುಮಾರ್, ಹರಿಪ್ರಸಾದ್ ಜೊತೆಗೆ ಒಟ್ಟಿಗೆ ಚರ್ಚಿಸಿದ್ದೇನೆ. ಪಕ್ಷದ ಸಕ್ರಿಯ ಕಾರ್ಯಕ್ರಮಗಳಲ್ಲಿ ಹಿಂದಕ್ಕೆ ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸುಧಾಕರ್ ತಂದೆ ಜೊತೆಗೆ 40 ವರ್ಷದ ಒಡನಾಟ ಇದೆ. ಸುಧಾಕರ್ ಜೊತೆಗೂ ಕೂಡ ಒಡನಾಟವಿದೆ. ಅದು ರಾಜಕೀಯ ವಿಚಾರವಲ್ಲ ಅಂತ ಭೇಟಿಗೂ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾರ್ಯ ಸಂದರ್ಭಾನುಸಾರ ಅಧ್ಯಕ್ಷರಾಗಲಿ CLP ನಾಯಕರಾಗಲಿ ತೀರ್ಮಾನ ತೆಗೆದುಕೊಂಡಿರ್ತಾರೆ. ಅದು ನನಗೆ ಅಸಮಾಧಾನ ಇರುವುದಾದರೂ ಕೂಡ ಅದಕ್ಕೊಂದು ಹೈಕಮಾಂಡ್ ಇದೆ, ಅದರ ಬಗ್ಗೆ ಅವರು ತೀರ್ಮಾನ ತೆಗೆದುಕೊಳ್ತಾರೆ. ಎಲ್ಲವೂ ಕೂಡ ಹೈಕಮಾಂಡ್ ಗೊತ್ತಿದೆ. ನಾವು ಇವತ್ತು ಪಕ್ಷ ಮೊದಲಿನಿಂದ ಪಕ್ಷದಲ್ಲಿದ್ದೀವಿ. ಪಕ್ಷದ ಹಿತದೃಷ್ಟಿಯಿಂದ ನಾವು ಸಹಿಸಿಕೊಳ್ಬೇಕಾಗ್ತದೆ. ಈ ಎಲ್ಲ ವಿಷಯಗಳು ಕೂಡ ಹೈಕಮಾಂಡ್ ಗೊತ್ತಿದೆ. ಈಗಾಗಲೇ ನನಗೆ ಸುರ್ಜೇವಾಲಾ ಕೂಡ ಮಾತಾಡಿದ್ದಾರೆ. ಮತ್ತು ಮುಂದೆ ಏನು ತೀರ್ಮಾನ ತೆಗೆದುಕೊಳ್ತಾರೆ ನಾನು ಕಾದು ನೋಡ್ತೀನಿ. ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಕೇಂದ್ರ ಸಚಿವ ಗುಲಾಂ ನಬಿ ಆಜಾದ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಸ್ಥಾನಕ್ಕೂ ರಾಜೀನಾಮೆ ಸಲ್ಲಿಸುವ ಮೂಲಕ ಆಘಾತ ಮೂಡಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಜಮ್ಮು ಮತ್ತು ಕಾಶ್ಮೀರದ ಕೆಲವು ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ರು. ಈಗ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೂ ರಾಜೀನಾಮೆ ನೀಡಿದ್ದಾರೆ. ಇನ್ನು ರಾಜೀನಾಮೆ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ಸುದೀರ್ಘ ಪತ್ರ ಬರೆದಿರುವ ಆಜಾದ್, ರಾಹುಲ್ ಗಾಂಧಿ ಅವರು ಅಪ್ರಬುದ್ಧ ಮತ್ತು ಪಕ್ಷದಲ್ಲಿನ ಸಲಹಾ ವ್ಯವಸ್ಥೆಯನ್ನ ನಾಶಪಡಿಸಿದ್ದಾರೆ ಎಂದು ಟೀಕಿಸಿದ್ದಾರೆ. 4 ಪುಟಗಳ ಸುದೀರ್ಘ ಪತ್ರದಲ್ಲಿ ಗುಲಾಂ ನಬಿ ಆಜಾದ್ ಅವರು ಕಾಂಗ್ರೆಸ್ ನಾಯಕತ್ವ, ರಾಹುಲ್ ಗಾಂಧಿ ಅವರ ವಿಪರೀತ ಹಸ್ತಕ್ಷೇಪ ಮತ್ತು ಅಪ್ರಬುದ್ಧ ನಡವಳಿಕೆ, G23 ಗುಂಪಿನ ಮೂಲಕ ಬಂಡಾಯವೆದ್ದ ನಿರ್ಧಾರ ಮುಂತಾದವುಗಳ ಬಗ್ಗೆ ವಿವರಿಸಿದ್ದಾರೆ. ಇನ್ನು ಗುಲಾಂ ನಬಿ ಆಜಾದ್ ರಾಜೀನಾಮೆ ಬೆನ್ನಲ್ಲೇ ಜಮ್ಮು ಕಾಶ್ಮೀರದ ಕಾಂಗ್ರೆಸ್ ಶಾಸಕರು ಬಂಡಾಯವೆದ್ದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ 5 ಶಾಸಕರು ರಾಜೀನಾಮೆ ನೀಡಿದ್ದಾರೆ.
ಗುಲಾಂ ನಬಿ ಆಜಾದ್ ಬಗ್ಗೆ ಬಿಕೆ ಹರಿಪ್ರಸಾದ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಷ್ಟವಿಲ್ಲದಿದ್ರೆ ಪಕ್ಷ ಬಿಟ್ಟು ಹೋಗಬೇಕು, ಪಕ್ಷದ ನಾಯಕರ ಬಗ್ಗೆ ಏನೇನೋ ಮಾತನಾಡಬಾರದು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಸಹ ರಿಯಾಕ್ಟ್ ಮಾಡಿದ್ದಾರೆ. ಏನಾದರೂ ಕಾಂಗ್ರೆಸ್ ಪಾರ್ಟಿನಲ್ಲಿ ಅತಿ ಹೆಚ್ಚಿನ ಫಲಾನುಭವಿ ಅಂತ ಹೇಳಿದ್ರೆ ಅದು ಗುಲಾಂ ನಬಿ ಆಜಾದ್ ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಸರಿ ಹೋಗಲಿಲ್ಲ ಅಥವಾ ರಾಹುಲ್ ಗಾಂಧಿ ಬಗ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವರು ಬಿಟ್ಟು ಹೋಗ್ಬೋದು. ಇವರೊಬ್ಬರೇ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿರೋರು. ಲಕ್ಷಾಂತರ ಜನ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಈ ಥರ ಹೇಳಿಕೆಗಳು ಕೊಡ್ತಕ್ಕಂಥ ತಪ್ಪು. ಆದ್ದರಿಂದ ಗುಲಾಂ ನಬಿ ಅವರು ಮಾಡ್ತಕ್ಕಂಥ ಆಪಾದನೆ ಏನಿದ್ರು ಅಂದರೆ ಈ ಗುಳ್ಳೆ ನರಿಗೆ ದ್ರಾಕ್ಷಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಸ್ವಲ್ಪ ರುಚಿ ಸರಿ ಇಲ್ಲ ಅಂತ ಹೇಳಿದಾಗೆ ಅದು ತಪ್ಪು. ಅದು ಗುಲಾಂ ನಬಿ ಅಂತವ್ರು ಹೇಳಬಾರ್ದಾಗಿತ್ತು. ಬೇರೆ ಯಾರು ಹೇಳಿದ್ರೂ ಸಹ ನಾವು ಒಪ್ತಾ ಇದ್ವಿ. ಯಾಕಂದರೆ ಗುಲಾಂ ನಬಿ ಒಂಥರ ಸ್ಪೆಷಲ್ ಸ್ಟೇಟಸ್ ಇಟ್ಕೊಂಡಿದ್ರು. ಯಾವ ರೀತಿ ಕಾಶ್ಮೀರ್ಗೆ ಆರ್ಟಿಕಲ್ 370 ಸ್ಪೆಷಲ್ ಸ್ಟೇಟಸ್ ಇತ್ತು, ಅದೇ ಸ್ಪೆಷಲ್ ಸ್ಟೇಟಸ್ಸು ಕಾಂಗ್ರೆಸ್ ಪಾರ್ಟಿನಲ್ಲಿ ಗುಲಾಂ ನಬಿಗಿತ್ತು. ಅವ್ರು ಈ ಥರ ಹೇಳಿಕೆ ಕೊಡೋದು ಸರಿ ಇಲ್ಲ. ಗುಲಾಂ ನಬಿ ಆಜಾದ್ ಅವರು ಕಾಂಗ್ರೆಸ್ ಏನ್ ಮಾಡಿದ್ದಾರೆ, ಕೆಲವು ಸ್ಥಾನಗಳಿಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಗೊತ್ತಿಲ್ಲ, ನಾನು ತಿಳ್ಕೊಡ್ತೀನಿ. ಸಿದ್ದು ತವರಿನಲ್ಲಿ ಮತ್ತೊಮ್ಮೆ ಒಕ್ಕಲಿಗ ದಿಗ್ಗಜ ನಾಯಕರು ವೇದಿಕೆ ಹಂಚಿಕೊಂಡಿದ್ದಾರೆ. ಕೆಂಪೇಗೌಡ ಜಯಂತಿ ಆಚರಣೆ ಸಮಾರಂಭದಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹಾಗೂ ಶಾಸಕ ಜಿಟಿ ದೇವೇಗೌಡ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಹ ಭಾಗವಹಿಸಿದ್ದಾರೆ. ಬಹುಕಾಲದಿಂದ ನಮ್ಮ ಹುಣಸೂರಿನಲ್ಲಿ ಕೆಂಪೇಗೌಡ ಜಯಂತಿ ಆಚರಿಸಲೇಬೇಕು, ಸ್ವಾಮಿಗಳು ಬರಬೇಕು ಎಂಬ ಅಪೇಕ್ಷೆ ನಿಮ್ಮದಾಗಿತ್ತು. ತಾಯಿಯಂದರೆ ಪ್ರೀತಿಯ ಮಕ್ಕಳೇ, ಮಾಧ್ಯಮ ಬಹುಕಾಲದಿಂದ ನಮ್ಮ ಹುಣಸೂರಿನಲ್ಲಿ ಮೈಸೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಜಿಟಿಡಿ ಹಾಡಿ ಹೊಗಳಿದ್ದಾರೆ. ಗ್ರಾಮ ವಾಸ್ತವ್ಯದ ಮೂಲಕ ನಾಡಿನಲ್ಲಿ ಹೆಸರುವಾಸಿಯಾದವರು ಎಚ್ಡಿ ಕುಮಾರಸ್ವಾಮಿ ಕಡಿಮೆ ಅವಧಿಯಲ್ಲಿ ಉತ್ತಮ ಅಭಿವೃದ್ಧಿ ಮಾಡಿದ್ದಾರೆ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹಾಡಿ ಹೊಗಳಿದ್ದಾರೆ. ಮೈಸೂರಿನ ಹುಣಸೂರಿನಲ್ಲಿ ಡಿಕೆ ಶಿವಕುಮಾರ್, ಎಚ್ ವಿಶ್ವನಾಥ್ ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರೊಂದಿಗೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ವಿಶ್ವನಾಥ್ ಮಧ್ಯಾಹ್ನದ ಭೋಜನ ಸವಿದಿದ್ದಾರೆ. ಕಾಂಗ್ರೆಸ್ ಶಾಸಕ ಎಚ್ಪಿ ಮಂಜುನಾಥ್ ನಿವಾಸದಲ್ಲಿ ಇಬ್ಬರು ಒಟ್ಟಿಗೆ ಊಟ ಮಾಡಿದ್ದಾರೆ. ಇದಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿ ಕುಮಾರಸ್ವಾಮಿ ಜೊತೆ ವೇದಿಕೆ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಕಾಣಿಸಿಕೊಂಡಿದ್ದರು. 40% ಕಮಿಷನ್ ವಿರುದ್ಧ ಮತ್ತೆ ಸಿದ್ದರಾಮಯ್ಯ ಮೈಸೂರಿನಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿ ಜನರ ಆಶೀರ್ವಾದ ಪಡೆದು ಬಂದ ಸರ್ಕಾರವಲ್ಲ, ಅನೈತಿಕವಾಗಿ ರಚನೆಯಾಗಿರುವ ಸರ್ಕಾರ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಕೆಂಪಣ್ಣ ಅನ್ನೋರು 2020ರಲ್ಲಿ ಪ್ರಧಾನಿಗೆ ಪತ್ರ ಬರೆದು 40% ಕಮಿಷನ್ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು. ಆದ್ರೆ ಈಗ 2022 ಮುಗಿತಾ ಇದೆ, ಇಲ್ಲಿವರೆಗೆ ಏನು ಕ್ರಮ ಆಗಿಲ್ಲ. ಇಷ್ಟು ದಿನ ಆದ್ರೂ ಯಾಕೆ ಕ್ರಮ ಆಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಕೆಂಪಣ್ಣ ಮೊನ್ನೆ ನನ್ನ ಭೇಟಿ ಮಾಡಿ ಪತ್ರ ನೀಡಿದ್ದಾರೆ. ಪ್ರಮುಖವಾಗಿ ಮುನಿರತ್ನ ಹೆಸರು ಹೇಳಿದ್ದಾರೆ. ಸಿಎಂ ದಾಖಲೆ ಕೊಡಿ ಅಂತ ಕೇಳ್ತಿದ್ದಾರೆ. ಆದ್ರೆ ಕಾಂಟ್ರಾಕ್ಟರ್ಗಳು ತೊಂದರೆ ಕೊಡ್ತಾರೆ ಅಂತ ಮುಂದೆ ಬರ್ತಿಲ್ಲ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಉಚಿತ ಅಕ್ಕಿ ನಿಲ್ಲಿಸಿ ಬಿಡ್ತೀನಿ ಅಂತಿದ್ದಾರೆ. ಅವರ ಬಳಿ ಅಕ್ಕಿ ಕೊಡಲು ದುಡ್ಡು ಇಲ್ಲದಿರಬಹುದು. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದರು. ಇಷ್ಟು ದಿನ ಆದ್ರೂ ಏನು ಕ್ರಮ ತಗೊಂಡಿಲ್ಲ. ಈ 40% ಅವ್ಯಾಹತವಾಗಿ ನಡೀತಾ ಇದೆ. ಬೆಂಗಳೂರು ಕಾರ್ಪೊರೇಷನ್ 40 ಅಲ್ಲ 50 ಆಗ್ಬಿಟ್ಟದೆ. ಆಮೇಲೆ ಇನ್ ಸಮ್ ಕೇಸಸ್ 100 ಆಗ್ಬಿಟ್ಟದೆ. ಯಾಕಂದ್ರೆ ಕೆಲಸನೇ ಮಾಡದೆ ಬಿಲ್ ತಗೋತಾ ಇದ್ದಾರೆ. ನೋಡಿ, ಇಷ್ಟು ದಿನ ಆದ್ರೂ ಏನು ಕ್ರಮ ತಗೊಂಡಿಲ್ಲ. ಈ 40% ಅವ್ಯಾಹತವಾಗಿ ನಡೀತಾ ಇದೆ. ಬೆಂಗಳೂರು ಕಾರ್ಪೊರೇಷನ್ 40 ಅಲ್ಲ 50 ಆಗ್ಬಿಟ್ಟದೆ. ಆಮೇಲೆ ಇನ್ ಸಮ್ ಕೇಸಸ್ 100 ಆಗ್ಬಿಟ್ಟದೆ. ಯಾಕಂದ್ರೆ ಕೆಲಸನೇ ಮಾಡದೆ ಬಿಲ್ ತಗೋತಾ ಇದ್ದಾರೆ. ನೋಡಿ, ಇಷ್ಟು ದಿನ ಆದ್ರೂ ಏನು ಕ್ರಮ ತಗೊಂಡಿಲ್ಲ. ಈ 40% ಅವ್ಯಾಹತವಾಗಿ ನಡೀತಾ ಇದೆ. ಬೆಂಗಳೂರು ಕಾರ್ಪೊರೇಷನ್ 40 ಅಲ್ಲ 50 ಆಗ್ಬಿಟ್ಟದೆ. ಆಮೇಲೆ ಇನ್ ಸಮ್ ಕೇಸಸ್ 100 ಆಗ್ಬಿಟ್ಟದೆ. ಯಾಕಂದ್ರೆ ಕೆಲಸನೇ ಮಾಡದೆ. ರಾಜ್ಯದಲ್ಲಿ 40% ವಿಚಾರದ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿ ಮಾಡಿದ್ದಾರೆ. 40% ಸರ್ಕಾರ ಎಂದು ಪ್ರತಿದಿನ ಚರ್ಚೆ ನಡೀತಾ ಇದೆ. ಪರ್ಸೆಂಟ್ ಸಂಸ್ಕೃತಿ ನಾಡಿನ ಜನತೆಗೆ ಗೊತ್ತಿದೆ ಅಂತ ಎಚ್ಡಿಕೆ ವಾಗ್ದಾಳಿ ಮಾಡಿದ್ದಾರೆ. ಸರ್ಕಾರದ ಆಡಳಿತ ಯಂತ್ರ ದುರ್ಬಳಕೆ ಆಗ್ತಾ ಇದೆ. ಗುತ್ತಿಗೆದಾರರು ಕಮಿಷನ್ ಫಿಕ್ಸ್ ಮಾಡಿಸಿಕೊಂಡಿದ್ದಾರೆ. ಇದು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಅಂತ ಆರೋಪ ಮಾಡಿದ್ರು. ಮರಳು ದಂಧೆ ಎಲ್ಲವೂ ಆರಂಭವಾಗಿದ್ದು ಬಿಜೆಪಿ ಕಾಲದಲ್ಲಿ. ಇದು ಅವ್ಯವಸ್ಥೆಯ ದೋಷ, ಯಾರನ್ನೂ ದೂರಲ್ಲ. ನನ್ನ ಕಾಲದಲ್ಲೂ ಕೆಲ ಇಲಾಖೆಗಳಲ್ಲಿ ಕಮಿಷನ್ ಪಡೆದಿದ್ದಾರೆ ಅಂತ ಆರೋಪ ಮಾಡಿದ್ರು.
ಬೇಸಿಕಲಿ ಗುತ್ತಿಗೆದಾರರೇ. ಆಮೇಲೆ ಅವ್ರು ರಾಜಕಾರಣಕ್ಕೆ ಬಂದಿದ್ದು. ಈಗ ಇದೇ ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತ ಇದ್ದಾಗ ಇದೇ ಮುನಿರತ್ನ ಅವರು ಯಾವುದೋ ಒಂದು ಕೆಲಸ ಮಾಡಿದ್ರು ಬೆಂಗಳೂರಿನ ಗಂಗಾನಗರ ಬಡಾವಣೆಯಲ್ಲಿ. ಒಂದು ಮಗು ಇವರು ಮಾಡಿದಂಥ ಕೆಲಸದ ಗೋಡೆ ಕುಸಿದು ಒಂದು ಮಗು ತೀರ್ಕೊಂಡೋಯ್ತು, ಶಾಲೆಗೆ ಹೋಗ್ತಕ್ಕಂಥ ಮಗು. ಯಾರಿಗೆ ಶಿಕ್ಷೆ ಕೊಟ್ರಿ? ಪರ್ಸೆಂಟೇಜ್ ಸಿಸ್ಟಮ್ ನಿಲ್ಲಿಸ್ಬೇಕಾ? ಒಂದು ವರ್ಷ ಕೆಲಸ ಬಿಟ್ಬಿಡಿ, ಮಾಡಬೇಡಿ. ನಾವು ಪರ್ಸೆಂಟೇಜ್ ಯಾವ ಕಾರಣಕ್ಕೂ ಕೊಡೋದಿಲ್ಲ, ಏನಿದೆ ಆ ಕೆಲಸ ಮಾಡ್ತೀವಿ ಅಂತೇಳಿ ನಿಲ್ಲಿಸಿ ಕೆಲಸನ. ಎಷ್ಟು ದಿವಸ ಈ ಸರ್ಕಾರ ಈ ರೀತಿ ನಿಮ್ಗೆ ಡಿಮ್ಯಾಂಡ್ ಮಾಡ್ತಾರಾಗಿದ್ದು ನೋಡೋಣಂತೆ. ಇನ್ನು ಗದಗದಲ್ಲಿ ಸಚಿವ ಉಮೇಶ್ ಕತ್ತಿ ಮಾತನಾಡಿದ್ದು 40% ಬಗ್ಗೆ ಆರೋಪ ಮಾಡಿದವರ ವಿರುದ್ಧ ಕಿಡಿಕಾರಿದ್ದಾರೆ. 40% ಭ್ರಷ್ಟಾಚಾರ ನಡೆದಿದ್ರೆ ಸಿಎಂರನ್ನ ಅಡ್ಡಾಡುವುದಕ್ಕೆ ಬಿಡ್ತಿರ್ಲಿಲ್ಲ, ಸುಳ್ಳು ಹೇಳಿಕೆ ಕೊಡೋದನ್ನ ನಿಲ್ಲಿಸಿ ಅಂತ ಸಿದ್ದರಾಮಯ್ಯ ಬಂದ್ ಮಾಡಬೇಕು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. 40% ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಜನ 40% ಕರಪ್ಷನ್ ನಡೀತಾ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಇವತ್ತಿದ್ದಂಥ ವಿರೋಧ ಪಕ್ಷ ನಾಯಕರನ್ನ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನ ಎಲ್ಲೂ ಅಡ್ಡಾಡಕ್ಕೆ ಬಿಡಂಗಿಲ್ಲ ಅಂತ ನನ್ನ ಅನಿಸಿಕೆ. ಇದು ಸುಳ್ಳು ಹೇಳಿಕೆಗಳನ್ನು ಕೊಡೋದು ಬಂದ್ ಮಾಡಿರಿ. ಒಬ್ಬ ಜವಾಬ್ದಾರಿ ವಿರೋಧ ಪಕ್ಷ ನಾಯಕನಾಗಿ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ನಿನ್ನ ಇತಿಮಿತಿಯಲ್ಲಿ ಏನಾಗಿದೆ, ಸರ್ಕಾರನ ಏನು ತಿದ್ದಬೇಕು, ಏನು ತಪ್ಪಾಗಿದೆ ಅಂಥ ವಿಷಯಗಳನ್ನು ಚರ್ಚೆ ಮಾಡೋಣ. 40% ಆರೋಪವನ್ನು ಮಾಡಿ. ಇನ್ನು ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಬಿಸಿ ಪಾಟೀಲ್, ಕೆಲಸ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ ಅನ್ನುವ ಸಿದ್ದರಾಮಯ್ಯ ಹೇಳಿಕೆಗೆ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯರನ್ನ ಜನ ಜಾಗ ಖಾಲಿ ಮಾಡಿಸಿ ಕಳುಹಿಸಿಕೊಟ್ಟಿದ್ದಾರೆ. ಈಗ ಅಂತ ಪರಿಸ್ಥಿತಿ ನಮ್ಮ ಪಕ್ಷಕ್ಕೆ ಇಲ್ಲ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯಾರೋ ಒಬ್ರು ಆರೋಪ ಮಾಡಿದ್ದಾರೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರದು ಅಂತ ವಾಗ್ದಾಳಿಯನ್ನ ಮಾಡಿದ್ರು. ಸಿದ್ದರಾಮಯ್ಯನವ್ರನ್ನ ಜಾಗ ಖಾಲಿ ಮಾಡಿಸಿ ಆಗಿದೆ. 2018ರಲ್ಲಿ ಇವರು ಏನೇನು ಭಾಗ್ಯಗಳು ಕೊಟ್ಟರು ಕೂಡ ಸಿದ್ದರಾಮಯ್ಯನವ್ರನ್ನ ಜಾಗ ಖಾಲಿ ಮಾಡಿಸಿ ಜನ ಕಳಿಸಿಕೊಟ್ಟಿದ್ದಾರೆ. ಈಗ ಅಂಥ ಪರಿಸ್ಥಿತಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಏನಿಲ್ಲ. ಜನಪರವಾದಂಥ ಕೆಲಸಗಳನ್ನು ಮಾಡ್ತೀವಿ. ಇವತ್ತು ರೈತರ ಪರವಾಗಿ ಯಾರೂ ಮಾಡದಿರುವಂಥ, ಇಡೀ ಭಾರತ ದೇಶದಲ್ಲಿ ಮಾಡದಿರುವಂಥ ಕೆಲಸಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ನವ್ರು ಏನಾಗಿದೆ ಅಂದರೆ ಅವರು ಕಾಮಾಲಿ ಗಂಡದ ಹಳದಿ ಚಸ್ಮಾ ಹಾಕೊಂಡ್ಬಿಟ್ಟಾರೆ. ಅವರಿಗೆಲ್ಲವೂ ಕೂಡ ಹಳದಿಯಾಗಿ ಕಾಣ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ಖಾಲಿ ಮಾಡಿಸಿದ್ದಾರೆ. ಮತ್ತು ಅವರು ಬರ್ದೇನೆ ಈಗಾಗಲೇ ಇನ್ನೂ ಎಲೆಕ್ಷನ್ ಆಗದೇನೆ ಮತ್ತೆ ಬರಬೇಕು ಅಂತಾರೆ. ಅದು ಅಸಾಧ್ಯ. ಸುಮ್ಮನೆ ಅದ್ರ ಬಗ್ಗೆ ಯಾಕೆ ಹೀಗೆ ಮಾತಾಡ್ತಾರೆ ಗೊತ್ತಾಗೋದಿಲ್ಲ. ಯಾರೋ ಒಬ್ಬ ತಲೆ ಬಟ್ಟೆ ಇಲ್ದಂಥವನು ಆಧಾರರಹಿತವಾದಂಥ ಹೇಳಿಕೆಯನ್ನು ಮಾಡ್ತಾನೆ ಅಂದರೆ ಅದಕ್ಕೆ ಇಷ್ಟೊಂದು ಮನೆ ಒಳಗೆ ಹೋಗಿ ಬಂದು ಹೊರಗಡೆ ಅಭಿವೃದ್ಧಿ ಆಗಬೇಕಿದೆ. ಇದಕ್ಕೆ ದ್ರೋಹ ಮಾಡಿದ್ರೆ ನಾನು ರಾಜೀನಾಮೆಗೂ ಸಿದ್ಧ. ಅಭಿವೃದ್ಧಿ ನಿಂತ್ರೆ ಹೋರಾಟ ಇದ್ದೇ ಇರುತ್ತೆ. ಅಭಿವೃದ್ಧಿ ನಡೆದ್ರೆ ಯಾವುದೇ ತೊಂದರೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವೇಳೆ ಸಚಿವ ಉಮೇಶ್ ಕತ್ತಿ ಮತ್ತೆ ಸಿಎಂ ಆಗುವ ಕನಸನ್ನ ಬಿಚ್ಚಿಟ್ಟಿದ್ದಾರೆ. ನನಗೆ ಅಖಂಡ ಕರ್ನಾಟಕದ ಸಿಎಂ ಆಗೋ ಯೋಗ್ಯತೆ ಇದೆ. ಇನ್ನು 15 ವರ್ಷ ನನ್ನ ರಾಜಕೀಯ ಜೀವನ ಇದೆ, ಮುಂದೆ ನೋಡೋಣ ಅಂತ ಉಮೇಶ್ ಕತ್ತಿ ಹೇಳಿದ್ದಾರೆ. ನಾನು ಸಚಿವ ಆಗಲಿ ಆಗದೇ ಇರಲಿ, ನಾಳೆ ಬೆಳಿಗ್ಗೆ ಯಾರು ರಾಜೀನಾಮೆ ಕೊಟ್ಟರೆ ಕೇಳಿ ಕೊಡಕ್ಕೆ ತಯಾರದಿಂದ ಅದು ಉತ್ತರ ಕನ್ನಡಕ್ಕೆ ಅನ್ಯಾಯ ಆಗಿಬಿಡಂಗಿಲ್ಲ. ನಮಗೆ ಬೇಕಾಗುವಂಥ ಮಾದಾಯ ಇರಲಿ, ಕಳಸಾ ಬಂಡೂರು ಇರಲಿ, ಕೃಷ್ಣಾ ನದಿ ಇರಲಿ, ಆಲ್ಮಟ್ಟಿ ಇರಲಿ, ಈ ಭಾಗದಲ್ಲಿ ಆಗತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಯಾರೇ ವಿರೋಧ ಮಾಡಿದ್ರೆ ಅದು ವಿರೋಧ ಮಾಡಕ್ಕೆ ತಯಾರು ಮತ್ತು ರಾಜೀನಾಮೆ ಕೊಡಕ್ಕೆ ರೆಡಿ. ಇದ್ರ ಮುಂದೆ ನಾನು ಏನು ಮಾಡೋಕ್ಕಾಗಿಲ್ಲ. ಎತ್ತಬೇಕ್ರಿ, ಎತ್ತಬೇಕಾದ್ರೆ ನೀವು ಸ್ಪಂದಿಸೋದಕ್ಕೆ ಏನು ಉತ್ತರ ಕರ್ನಾಟಕ ಇದೆಯಾ ಗಟ್ಟಿ. ಇವತ್ತು ಗಟ್ಟಿದ್ರಿ, ನೀವು ಗಟ್ಟಿದ್ರಿ,